ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಶುಭ ಸಂಜೆ. ಈ ದಿನ ಎಲ್ಲ ಕವಿ ಮಿತ್ರರಿಗೂ ಪುಸ್ತಕ ದಿನಾಚರಣೆಯ ಶುಭಾಶಯಗಳು. ಪುಸ್ತಕ ಪ್ರೇಮಿಗಳಿಗೆ ವಿಶೇಷವಾಗಿ ಶುಭಾಶಯಗಳನ್ನು ತಿಳಿಸ್ತೀನಿ. ಕವಿ ಮಿತ್ರರಾದ ಸಂಗಮನಾಥ್ ಪಿ ಸಜ್ಜನ್ರವರ ಸಜ್ಜನ ಪ್ರಕಾಶನದ ಅಕ್ಷರ ವೈಭವ ಅಭಿಯಾನ ಆನ್ಲೈನ್ ಕಾರ್ಯಕ್ರಮದಲ್ಲಿ ಲೇಖಕರಾದ ಸಂಗಮನಾಥ್ ಅವರ ಅಕ್ಷರ ವೈಭವ ಕವನ ಸಂಕಲನದಿಂದ ಒಂದು ಕವಿತೆಯನ್ನು ನಾನು ಈ ದಿನ ವಾಚನ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕವನದ ಶೀರ್ಷಿಕೆ ಹೊತ್ತವಳು ನನ್ನಮ್ಮ. ಕವಿ ಮಿತ್ರರಾದ ಸಂಗಮನಾಥ್ರವರು ಬಹಳ ಚೆನ್ನಾಗಿ ಒಂದು ಕವಿತೆಯನ್ನು ಬರೆದಿದ್ದಾರೆ. ಅಕ್ಷರ ವೈಭವ ಅನ್ನುವ ಒಂದು ಕವನ ಸಂಕಲನದಿಂದ ಈ ಒಂದು ಕವಿತೆಯನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ. ಸೊ ಕವನದ ಶೀರ್ಷಿಕೆ ಹೊತ್ತವಳು ನನ್ನಮ್ಮ. ಕೈ ತುತ್ತನ್ನು ಪ್ರೀತಿಯಲ್ಲಿ ತಿನಿಸಿ, ತಪ್ಪು ನೆಪ್ಪುಗಳನ್ನೆಲ್ಲ ಮನ್ನಿಸಿ, ನಿದಿರೆಗೆ ಜೋಗುಳವಲ್ಲಾಲಿಸಿ, ಹೆರಲಾರದೆ ಹೊತ್ತವಳು ನನ್ನಮ್ಮ ಶರಣಮ್ಮ. ಬೇಕು ಬೇಡಗಳನ್ನೆಲ್ಲ ಅರಿತರಿತು, ಮಾಡಿದ ಚೇಷ್ಟೆಗಳನ್ನೆಲ್ಲ ಕ್ಷಣದಲ್ಲಿ ಮರೆತು, ತುಂಬಿಹಳು ಒಲುಮೆಯಲಿ ಮೌಲ್ಯದ ಗುರುತು, ಹೆರಲಾರದೆ ಹೊತ್ತವಳು ನಮ್ಮಮ್ಮ ಶರಣಮ್ಮ. ಅಕ್ಷರವ ಕಲಿಯದೆ ಅಜ್ಞಾನ ತೊಲಗಿಸಿ, ಎಣಿಕೆಯ ತಿಳಿಸದೆ ವ್ಯವಹಾರ ನಿರ್ವಹಿಸಿ, ಅಕ್ಷರವ ಕಲಿಯದೆ ಅಜ್ಞಾನ ತೊಲಗಿಸಿ, ಎಣಿಕೆಯ ತಿಳಿಯದೆ ವ್ಯವಹಾರ ನಿರ್ವಹಿಸಿ, ಹೆರಲಾರದೆ ಹೊತ್ತವಳು ನನ್ನಮ್ಮ ಶರಣಮ್ಮ. ದೇವರ ಭಜನೆಯಲ್ಲಿ ಮನಸ್ಸಿಟ್ಟು, ಊಹೆಗೂ ನಿಲುಕದ ಉಪವಾಸವ ತೊಟ್ಟು, ಕಷ್ಟ ನಷ್ಟಗಳನ್ನೆಲ್ಲ ಧೈರ್ಯದಿ ಮೆಟ್ಟು, ಹೆರಲಾರದೆ ಹೊತ್ತವಳು ನನ್ನಮ್ಮ ಶರಣಮ್ಮ. ಧನ್ಯವಾದಗಳು.